ಕೂಡ ಬಿಡ್ತಾ ಇದ್ರು. ಸಂಬಂಧಪಟ್ಟಂಥ ಮಂತ್ರಿಗಳ ಹೇಳಿಕೆಗಳನ್ನು ಕೂಡ ಅಲ್ಲೇ ಹೋಗಿ ತಗೊಳ್ತಕ್ಕಂಥದ್ದು ನಾವೆಲ್ಲ ಕೂಡ ನೋಡ್ತಕ್ಕಂಥದ್ದು ಮತ್ತು ಕಮಿಟಿ ಮೀಟಿಂಗ್ಗಳಾದಾಗ ಕೂಡ ಅಲ್ಲೂ ಬಂದು ಕೆಲವು ಹೇಳಿಕೆಗಳನ್ನು ತಗೊಳ್ತಾ ಇದ್ವಿ. ಅಂದರೆ ಮೊನ್ನೆ ವಿಧಾನಸೌಧದಲ್ಲಿ ನಡೆದಂಥ ಏನೋ ಘಟನೆ ನಡೀತು, ಅದು ಪೊಲೀಸರ ವೈಫಲ್ಯ ಇದೆ. ಯಾಕಂದರೆ ಏನೇ ಹೊರಗಡೆ ಬ್ಯಾಗ್ಗಳನ್ನು ತೊಗೊಂಡೋಗ್ಬೇಕಾದ್ರೆ ಸ್ಕ್ಯಾನ್ ಮಾಡ್ತಾರೆ. ಬಹುಶಃ ಯಾರೋ ಷಡ್ಯಂತ್ರ ಮಾಡಿರ್ಬೋದು, ಇಲ್ಲ ಆಕಸ್ಮಿಕವಾಗಿ ಆಗಿರ್ತಕ್ಕಂಥ ಘಟನೆಗೆ ಇವತ್ತು ಮಾಧ್ಯಮದವರು ವೆಸ್ಟಿಗೇಟ್ ಬಿಟ್ಟು, ಅಂದರೆ ಕೆಂಗಲ್ ಹನುಮಂತಯ್ಯನವರ ದ್ವಾರ ಏನೈತೆ ಅಲ್ಲಿ ಬಿಟ್ಟು ಇನ್ನೆಲ್ಲೂ ಕೂಡ ಸಂದರ್ಶನವನ್ನು ತಗೋಬಾರ್ದು, ಬೈಟ್ ತಗೋಬಾರ್ದು ಅಂತೇಳಿ ಸರ್ಕಾರದ ಆದೇಶವನ್ನು ಮಾಡಿರ್ತಕ್ಕಂಥದ್ದು ಒಂಥರ ಪ್ರಜಾಪ್ರಭುತ್ವದ ಮೇಲೆ ಮತ್ತು ವಾಕ್ ಸ್ವಾತಂತ್ರ್ಯದ ಮೇಲೆ ಮಾಡಿರ್ತಕ್ಕಂಥ ಒಂದು ದಾಳಿ ಅಂತ ನಾನು ಭಾವಿಸ್ತೀನಿ. ಭಾಷಣ ಮಾಡಬೇಕಾದ್ರೆ ಇದು ಪತ್ರಿಕಾ ಮಾಧ್ಯಮ ಸಂವಿಧಾನದ 4ನೇ ಅಂಗ ಇವೆಲ್ಲವನ್ನು ಕೂಡ ನಾವು ಬಾಯಲ್ಲಿ ಹೇಳ್ತಾ ಇದ್ದೀವಿ. ಆದರೆ ಇವತ್ತು ಇದನ್ನು ನೋಡಿದ್ರೆ ತುರ್ತು ಪರಿಸ್ಥಿತಿ ಜ್ಞಾಪಕ ಬರ್ತಾ ಇದೆ. ಅವತ್ತು ಮಾಧ್ಯಮಗಳನ್ನು ಪರಿಮಾಣ ಆಗ್ತಕ್ಕಂಥದ್ದು ಮತ್ತು ಸುದ್ದಿಗಳನ್ನು ಬಿತ್ತಿಸ್ತಕ್ಕಂಥದ್ದು, ಅದನ್ನು ನಿಲ್ಲಿಸ್ತಕ್ಕಂಥದ್ದು ಇದೆಲ್ಲ ಕೂಡ ಕಾಂಗ್ರೆಸ್ ಸರ್ಕಾರ ಹಿಂದೆ ಮಾಡಿತ್ತು ತುರ್ತು ಪರಿಸ್ಥಿತಿ. ಇವತ್ತು ಕೂಡ ಅದೇ ಕೆಲಸವನ್ನು ಮುಂದುವರಿಸ್ತಕ್ಕಂಥ ಕೆಲಸವನ್ನು ಮಾಧ್ಯಮಗಳನ್ನು ಮಾಡ್ತಾ ಇದೆ. ತಕ್ಷಣ ಅವರಿಗೆ ಮೊದಲು ಯಾವ ರೀತಿ ಇತ್ತು, ಏನು ಭದ್ರತೆ ಲೋಪ ಇದೆಯೋ ಅದನ್ನು ನೀವು ಸಹ ಮಾಡಿಕೊಡಿ. ನೀವು ಮಾಧ್ಯಮದವ್ರು ತೊಗೊಂಡೋಗಿಡುವಂಥ ದುಷ್ಕೃತ್ಯವನ್ನೇನು ಮಾಡೋದಿಲ್ಲ. ಯಾರೋ ಒಬ್ಬ ವ್ಯಕ್ತಿ ಬ್ಯಾಗ್ ಇಟ್ಟ ಅಂತೇಳಿ 2 ದಿನ ಆದಮೇಲೆ ಅವ್ನು ಬ್ಯಾಗ್ ಹುಡ್ಕೊಂಡ್ಬರ್ತಾನೆ ಅಂತ ಹೇಳಿದ್ರೆ ಅದ್ರ ಹಿನ್ನೆಲೆ ಇರ್ತಕ್ಕಂಥದ್ದು ಪೊಲೀಸರು ತನಿಖೆ ಮಾಡಲಿ. ಅದನ್ನು ಬಿಟ್ಟು ಮಾಧ್ಯಮದವ್ರು ಒಳಗಡೆ ಬರಬಾರ್ದು ಅಂತ ಹೇಳಿದ್ರೆ ಇದೊಂದು ರೀತಿ ವಾಕ್ ಸ್ವಾತಂತ್ರ್ಯ ಮೇಲೆ ಮಾಡಿದಂಥ ಒಂದು ದಾಳಿ ಅಂತಕ್ಕಂಥದ್ದು ಭಾವಿಸ್ತೀನಿ. ನಾನೊಬ್ಬ ಶಾಸಕನಾಗಿದ್ದೀನಿ, ಖಂಡಿಸ್ತೀನಿ. ಮತ್ತು ತಕ್ಷಣ ಸರ್ಕಾರ ಈ ಒಂದು ಏನು ಸುತ್ತೋಲೆ ಇದೆಯೋ ಅದನ್ನು ವಾಪಸ್ ಪಡಿತಕ್ಕಂಥ ಕೆಲಸ ಮಾಡಬೇಕು. ಹಿಂದೆ ವಿಧಾನಸೌಧದಲ್ಲಿ ಅಧಿವೇಶನ ನಡೆಯತಕ್ಕಂಥ ಸಂದರ್ಭದಲ್ಲಿ ಮೇಲೆ ಬಿಡ್ತಾ ಇದ್ವಿ, ಅದನ್ನು ನಿಯಂತ್ರಣ ಮಾಡಿರ್ತಕ್ಕಂಥದ್ದು. ಅದಾದಮೇಲೆ ಈಗ ಮಾಡ್ತಾ ಇರ್ತಕ್ಕಂಥದ್ದು ಇದು ಖಂಡಿತವಾಗಿ ಕೂಡ ನಾವು ವಿರೋಧಪೂರ್ವಕವಾಗಿ ಅದನ್ನು ನಾವು ತೀವ್ರವಾಗಿ ಖಂಡಿಸ್ತಾ ಇದ್ದೀವಿ. ಕಸದ ಲಾರಿಗಳನ್ನು ಸರ್ ಬೆಳ್ಳಳ್ಳಿ ಮತ್ತು ನಿಲ್ದಾಣದಲ್ಲಿ ಪ್ರತಿಭಟನೆ ಮಾಡಿದ ಕಾರಣಕ್ಕಾಗಿ ದೊಡ್ಡಬಳ್ಳಾಪುರದ MSGP ಘಟಕಕ್ಕೆ ಡೈವರ್ಟ್ ಮಾಡ್ತಿದ್ದಾರೆ. ಅಲ್ಲೂ ಕೂಡ ಇದು ವಿರೋಧ ಬರ್ತಾ ಇದೆ ಸರ್, ಸಾಕಷ್ಟು ಸಮಸ್ಯೆ ಆಗಿದೆ. GBA ಕಸದ ಲಾರಿಗಳನ್ನ ಕಸವನ್ನು MSGP ಘಟಕಕ್ಕೆ ಸ್ಥಳಾಂತರ ಮಾಡುವ ಪ್ರಯತ್ನ ಮಾಡ್ತಾರೆ GBA ಅಧಿಕಾರಿಗಳು. ವಿರೋಧ ಬರ್ತಾ ಇದೆ. ಅದರ ಒಂದು ಇವತ್ತು ಈ ಸರ್ಕಾರ ಬಂದಾದ್ಮೇಲೆ ನಾವು ಕಸವನ್ನು ಸರಿಯಾದ ರೀತಿಯಲ್ಲಿ ವಿಲೇವಾರಿ ಮಾಡ್ತೀವಿ, ಟೆಕ್ನಾಲಜಿ ಮಾಡ್ತೀವಿ, ವಿದ್ಯುತ್ ಆಗಿ ಪರಿವರ್ತನೆ ಮಾಡ್ತೀವಿ ಅಂತೇಳಿ ಇಲ್ಲಿಯವರೆಗೂ ಯಾವುದೂ ಕೂಡ ಮಾಡಿಲ್ಲ. ಹಿಂದೆ BJP ಸರ್ಕಾರ ಇದ್ದಾಗ ಏನಿತ್ತು, ಮಿಟಿಗಾನಹಳ್ಳಿ ಇರ್ಬೋದು, ಅಲ್ಲಿ ಲ್ಯಾಂಡ್ ಫಿಲ್ಲಿಂಗ್ ಏನಿತ್ತು ಮತ್ತು ದೊಡ್ಡಬಳ್ಳಾಪುರದಲ್ಲಿ ಏನು ಕಸ ವಿಲೇವಾರಿ ಘಟಕ ಇತ್ತು ಖಾಸಗಿದು, ಇದನ್ನು ಬಿಟ್ಟರೆ ಹೊಸದಾಗಿ ಇವತ್ತುವರೆಗೂ ಕೂಡ ಕಸವನ್ನು ಹಾಕೋತಕ್ಕಂಥ ಯಾವುದೇ ಹೊಸ ಘಟಕವನ್ನು ಮಾಡಲಿಲ್ಲ. ಇವತ್ತು ನಾವು ಲ್ಯಾಂಡ್ ಫಿಲ್ಲಿಂಗ್ ಮಾಡ್ತಾ ಇದ್ವಿ ಮತ್ತು ಸಾಮರ್ಥ್ಯಕ್ಕೆ ಮೀರಿ ಕಸ ಇವತ್ತು ಅಲ್ಲಿ ಸಂಗ್ರಹ ಆಗ್ತಾ ಇರ್ತಕ್ಕಂಥದ್ದು. ಇಲ್ಲಿ ಜನ ಸ್ಟ್ರೈಕ್ ಮಾಡಿದ್ರು ಮಿಟಿಗಾನಹಳ್ಳಿ ಈ ಭಾಗದಲ್ಲಿ ಅಂತೇಳಿ ಅದನ್ನು ನೀವು ಟೆರಾ ಫಾರಂ ಏನು ದೊಡ್ಡಬಳ್ಳಾಪುರದಲ್ಲಿದೆ ಅಲ್ಲಿಗೆ ಕಳಿಸ್ತಕ್ಕಂಥ ಕೆಲಸ ಈಗಾಗಲೇ ಅಲ್ಲಿನ ಸ್ಥಳೀಯ ಶಾಸಕರು ಕೂಡ ಸಾಕಷ್ಟು ವಿರೋಧವನ್ನು ಕೂಡ ಹಿಂದೆ ಕೂಡ ಮಾಡಿದ್ರು ಕೂಡ. ಅಲ್ಲಿ ನಾನು ಕೂಡ ಹೋಗಿದ್ದೀವಿ, ಇನ್ಸ್ಪೆಕ್ಷನ್ ಮಾಡಿದ್ದೀನಿ ಒಂದು ಸರಿ. ಅಲ್ಲಿ ಏನು ಅಂತಂದರೆ ಕಸ ವಿಂಗಡಿಸೋದಕ್ಕಿಂತ ಕೂಡ ಇರೋ ಕಸವನ್ನು ರಾಶಿ ತಗೊಂಡೋಗಿ ಸುರಿತಾ ಇರ್ತಕ್ಕಂಥದ್ದು. ಈಗ ಅಲ್ಲಿ ಎತ್ತಿನ ಹೊಳೆ ಪ್ರಾಜೆಕ್ಟ್ ಕೂಡ ಭಾಳ ಹತ್ತಿರದಲ್ಲಿ ಬರ್ತಾ ಇರ್ತಕ್ಕಂಥದ್ದು. ಅರ್ಕಾವತಿ ಬೇಸಿಕ್ ಕೂಡ ಅಲ್ಲೇ ಇರೋದು, ಅರ್ಕಾವತಿ ಕುಮದ್ವತಿ. ಆ ಕಸದ ಆಗೋದು ಪರಿಣಾಮ ಅಲ್ಲಿರ್ತಕ್ಕಂಥ ಲಿಚ್ಚೆಟ್ ಏನಿದೆ, ಕೊಳಚೆಟ್ ಅದು ಈ ಶುದ್ಧವಾದ ನೀರಿಗೆ ಮಿಕ್ಸ್ ಆಗಿ ಕೆರೆಗಳೆಲ್ಲ ಕೂಡ ಕಲುಷಿತ ಆಗ್ತಾ ಇರ್ತಕ್ಕಂಥದ್ದು. ಈ ಸರ್ಕಾರದ ವೈಫಲ್ಯತೆ ಯಾವಾಗ ಕಸ ಇಲ್ಲಿ ಗಲಾಟೆ ಆಗ್ತದೋ ಆಗ ಮಾತ್ರ ಎಚ್ಚೆತ್ಕೊಳ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇರ್ತಕ್ಕಂಥದ್ದು. ಸೊ ನಾವು ಹೇಳ್ತಕ್ಕಂಥದ್ದು ವೈಜ್ಞಾನಿಕವಾದಂಥ, ಈಗ ವಿದೇಶಗಳಲ್ಲಿ ಸಾಕಷ್ಟು ಸ್ಟಡಿ ಮಾಡಿದ್ದೀವಿ ಮತ್ತು ಉಪಮುಖ್ಯಮಂತ್ರಿಗಳು ಸಾಕಷ್ಟು ಹೇಳಿಕೆಗಳನ್ನು ಕೂಡ ಕೊಟ್ಟಿದ್ದಾರೆ. ಆದರೆ ಹೇಳಿಕೆಗಳ ತಕ್ಕನಾಗಿ ಯಾವುದೇ ಒಂದು ಹೊಸ ಯೋಜನೆಯನ್ನು ಇಲ್ಲಿಯವರೆಗೂ ಕಸ ವಿಲೇವಾರಿಗೆ ತಂದಿಲ್ಲ. ಇದು ಸರ್ಕಾರದ ವೈಫಲ್ಯತೆ. ಈಗ BJP JDSನಲ್ಲಿ ಮುಂದಿನ CM ಜಟಾಪಟಿ ನಡೀತಾ ಮಾಡ್ತಾರೆ. ಈ ಥರದ ಹೇಳಿಕೆಗಳು ಎಲ್ಲ ಕಡೆ BJP ಶಾಸಕರು BJP ಕಾರ್ಯಕರ್ತರ ಮೇಲೆ ಸಾಕಷ್ಟು ಪರಿಣಾಮ ಬೀರ್ತಾ ಇದೆಯಾ ಅಂತ. ಏನು ನಾವೇನಾದ್ರ ಬಗ್ಗೆ ತಲೆ ಕೆಡಿಸ್ಕೊಂಡಿಲ್ಲ. ಯಾಕಂದರೆ ಎಲೆಕ್ಷನ್ ಇನ್ನೂ 2 ವರ್ಷ ಇರೋದ್ರಿಂದ ಅದರ ಬಗ್ಗೆ ನಮ್ಮ ರಾಷ್ಟ್ರೀಯ ನಾಯಕರು ಏನು ತೀರ್ಮಾನ ತಗೊಳ್ತಾರೋ ಅದಕ್ಕೆ ಬದ್ಧವಾಗಿ ನಾವು ಕೆಲಸ ಮಾಡ್ತೀವಿ. ಅದಕ್ಕೆ ವ್ಯತಿರಿಕ್ತವಾಗಿ ನಾವು ಯಾವತ್ತೂ ಕೂಡ ಮಾತಾಡೋಕ್ಕೆ ಹೋಗೋದಿಲ್ಲ. ಸದ್ಯಕ್ಕೆ ಈಗಿರ್ತಕ್ಕಂಥ ಪ್ರಶ್ನೆ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಏನು ನಡೀತಾ ಇದೆ ಅದರಲ್ಲಿ ಹೊಂದಾಣಿಕೆಯನ್ನು ಯಾವ ರೀತಿಯಲ್ಲಿ ಮಾಡಬೇಕು, ಸ್ಥಳೀಯ ಮಟ್ಟದಲ್ಲಿ ಮಾಡ್ಕೊಳ್ಬೇಕಾ ಇಲ್ಲ ರಾಷ್ಟ್ರ ಮಟ್ಟದಲ್ಲೇ ನಮ್ಮ ಸೂಚನೆ ಬರ್ತದೆ ನಮ್ಗೆ ಗೊತ್ತಿಲ್ಲ. ಅದು ನಮ್ಮ ರಾಜ್ಯ ಮತ್ತು ರಾಷ್ಟ್ರದ ವರಿಷ್ಠರು ಹೇಳ್ತಾರೆ, ಅದರ ಬಗ್ಗೆ ನಾವು ಚಿಂತೆ ಮಾಡ್ತೀವಿ ಹೊರತು ಮಗು ಮಧ್ಯೆ ಕುಲಾವಿ ಕೆಲಸವನ್ನು ನಾವು ಯಾವುದೂ ಕಾರ್ಯಕರ್ತರು ಮಾಡೋದಿಲ್ಲ. ಯಾರೋ ಚರ್ಚೆಯನ್ನು ಹುಟ್ಟಾಕಿದ್ದಾರೆ, ಅದರ ಬಗ್ಗೆ ಚರ್ಚೆಗಳು ನಡೀತಾ ಇದೆ. ನಾವೇನು ಸಹಜವಾಗಿ ಅದರ ಬಗ್ಗೆ ಭಾಳ ದೊಡ್ಡ ಗಮನವನ್ನು ನಾವು ಕೊಡ್ತಾ ಇಲ್ಲ. ಅದನ್ನು ಚರ್ಚೆಯನ್ನು ಇಲ್ಲಿ ನಿಲ್ಲಿಸೋದು ಒಳ್ಳೆಯದು. ಯಾಕಂದರೆ
ಯಾಕಂದರೆ ಚುನಾವಣೆಯಲ್ಲಿ ಈಗ ಬೈ ಎಲೆಕ್ಷನ್ ಬರ್ತವೆ, ಸ್ಥಳೀಯ ಸಂಸ್ಥೆ ಚುನಾವಣೆ ಬರ್ತವೆ, ಅದರಲ್ಲಿ ಗೆಲ್ಲೋದ್ರ ಕಡೆ ನಾವು ಗಮನವನ್ನು ಹರಿಸಬೇಕು. ರಾಜ್ಯ ಚುನಾವಣೆ ಬಂದಾಗ ನಮ್ಮ ವರಿಷ್ಠ ತೀರ್ಮಾನ ತಗೊಂತಾರೆ. ಈ GBA ತಾಲೂಕು ಪಂಚಾಯತಿ ಜಿಲ್ಲಾ ಪಂಚಾಯತಿ ಮೈತ್ರಿ ಬೇಕಾ ಸರ್ ನಿಮ್ಮ ಪ್ರಕಾರ ಏನು? ಅಲ್ಲ, ಕೆಲವು ಕಡೆ ಮೈತ್ರಿ ಬೇಕಾಗುತ್ತೆ, ಕೆಲವು ಕಡೆ ಫ್ರೆಂಡ್ಲಿ ಫೈಟ್ ಮಾಡಬೇಕಾಗ್ತದೆ. ಯಾಕಂದರೆ ಇಡೀ ರಾಜ್ಯದ ZPT ಮತ್ತು GBA ಒಂದೊಂದು ಕಡೆ ಕೂತ್ಕೊಂಡು ಬಗೆಹರಿಸೋದು ಅಷ್ಟು ಸುಲಭ ಅಲ್ಲ, ಭಾಳ ಕಷ್ಟ ಆಗ್ತದೆ. ಸ್ಥಳೀಯವಾಗಿ ಕೆಲವು ಕಡೆ ಬೇರೆ ಬೇರೆ ಥರದ ಸಮಸ್ಯೆಗಳಿರ್ತದೆ. ಅಂಥ ಸಂದರ್ಭದಲ್ಲಿ ನಾವು ಈಗ ಪ್ರಸ್ತುತ ನಮ್ಮ ವರಿಷ್ಠರಿರ್ತಕ್ಕಂಥದ್ದು ಹೊಂದಾಣಿಕೆ ಮಾಡಿಕೊಂಡು ನಾವು ಸ್ಥಳೀಯ ಸಂಸ್ಥೆಗಳ ಚುನಾವಣೆಯನ್ನು ಎದುರಿಸಬೇಕು ಅಂತಕ್ಕಂಥದ್ದು. ನೋಡೋಣ, GBA ಎಲೆಕ್ಷನ್ ಮಾಡೋ ಇರಾದೇನೇ ಇಲ್ಲ. ಯಾಕೆಂದರೆ ನಿನ್ನೆ ಎಲೆಕ್ಷನ್ ಕಮಿಷನ್ ಹೋಗಿ ಈ ದೊಡ್ಡ ದೊಡ್ಡ ಮಂತ್ರಿಗಳೇ ಹೋಗೋರು, ವೋಟರ್ ಲಿಸ್ಟ್ ಸರಿಯಾಗಿಲ್ಲ, ಇದನ್ನೆಲ್ಲ ಕೂಡ ಮಾಡಬೇಕು, ಪರಿಷ್ಕರಣೆ ಮಾಡಬೇಕು ಅಂತ ಅರ್ಥ. ಅವ್ರದ್ದೇ ಎಲೆಕ್ಷನ್ ಕಮಿಷನ್ ಮೇಲೆ ಅವ್ರ ನಂಬಿಕೆ ಇಲ್ಲ. ಇದರ ಅರ್ಥ ಏನು ಅಂತಂದರೆ GBA ಎಲೆಕ್ಷನ್ ಮಾಡೋವಂಥ ಇರಾದೇನಿಲ್ಲ. ಯಾಕಂದರೆ ಈಗೇನಾದರೂ ಚುನಾವಣೆ ಆಯಿತು ಅಂದರೆ ಕಾಂಗ್ರೆಸ್ಗೆ ಹಿನ್ನಡೆ ಭಾಳ ದೊಡ್ಡ ಮಟ್ಟದಲ್ಲಿ ಆಗ್ತದೆ. ಅದಕ್ಕೋಸ್ಕರ ನಿನ್ನೆ ಅವರೆಲ್ಲ ನಡೆಯುವಂಥ ರೀತಿ ನೋಡಿದ್ರೆ GBA ಎಲೆಕ್ಷನ್ ಸದ್ಯಕ್ಕಂತೂ ಮಾಡೋಂಥ ಲಕ್ಷಣಗಳು ಕಾಣಿಸ್ತಾರೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.